ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನ ವಿಡಿಯೋ ಮಾಡ್ತಾ ಇದ್ದಾರೆ, ಡೈರೆಕ್ಟರ್ ಸಹ ಹೇಳಿದ್ದಾರೆ, ನಾನು ಸಹ ಹೇಳಿದ್ದೇನೆ. ಆದರೂ ಸಹ ಪೇರೆಂಟ್ಸ್ ಇನ್ನೂ ಬಹಳ ಜನ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಮತ್ತೆ ಕೃಷಿ ಕೂಟಕ್ಕೆ ಸಂಬಂಧಪಟ್ಟಾಗೂ ಇದೊಂದು ಸ್ಪೆಷಲ್ ವಿಡಿಯೋನೇ, ನೀಟ್ ವಿದ್ಯಾರ್ಥಿಗಳಿಗೂ ಸ್ಪೆಷಲ್ ವಿಡಿಯೋನೇ. ಹೊಸದಾಗಿ ಈ ತರ ಲೈಕ್ ಮಾಡಿ ಮತ್ತೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಆಮೇಲೆ ಫಾಲೋ ಕಂಪಲ್ಸರಿ ಮಾಡಿ, ಯಾಕಂದ್ರೆ ಅಪ್ ಟು ಅಡ್ಮಿಷನ್ ವರೆಗೂ ನಾನು ನಿಮಗೆ ಗೈಡ್ ಮಾಡ್ತೇನೆ. ಮತ್ತೆ ಎಲ್ಲಾ ಗ್ರೂಪ್ ನಲ್ಲೂ ಶೇರ್ ಮಾಡಿ, ಯಾಕಂದ್ರೆ ಬಹಳ ಜನ ವಿದ್ಯಾರ್ಥಿಗಳಿಗೆ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಒಟ್ಟಾಗಿ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಪ್ರಾಪರ್ ಆಗಿ ಇರೋದಿಲ್ಲ. ಸೊ ಏನ್ ಮಿಸ್ಟೇಕ್ ಮಾಡ್ತಾ ಇದ್ರೆ ಹೇಳ್ತೀನಿ ಕೇಳಿ. ನೀಟ್ ವಿದ್ಯಾರ್ಥಿಯಾಗಿದ್ದು ಅವ್ರ ಪ್ಲಾನ್ ಎ ಈ ಒಂದು ನೀಟ್ ಕೋರ್ಸೇ ಆಗಿರ್ಬೋದು, ಬಟ್ ಪ್ಲಾನ್ ಬಿ ನ ಯಾರು ಇಟ್ಕೊಂಡಿರ್ತೀರಾ ಅವ್ರು ಏನಪ್ಪಾ ಅಂದ್ರೆ ಕೈನಲ್ಲಿ ಒಟ್ಟು ಆಪ್ಷನಿಟಿ ಮಾಡ್ತಾನೆ ಇಲ್ಲ. ಭಾಳ ಪೇರೆಂಟ್ಸ್ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸರ್ ನಾವ್ ಇಲ್ಲಿ ನಮಗೆ ಇಂಜಿನಿಯರ್ ಸಿಕ್ಬಿಟ್ರೆ ಆಮೇಲೆ ನಮಗೆ ಕಡೆ MBBS ಸಿಕ್ಕರೆ ಮತ್ತೆ ಏನೋ ನಮಗೆ ಸಮಸ್ಯೆ ಆಗ್ಬೋದು ಅಂತ ಹಿಂಗೆಲ್ಲ ಕನ್ಫ್ಯೂಷನ್ ಹೇಳಿದ್ರೆ. ಕ್ಲಿಯರ್ ಹೇಳ್ತಾ ಇದೀನಿ, ಪ್ಲಾನ್ ಬಿ ಅಂತ ನೀವು ಮಾಡ್ಕೊಂಡಿದ್ದು KCT ನಲ್ಲಿ ಯಾವ್ದೊಂದು ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೇಕಾಗಿದ್ರೆ ನೀವು ಧೈರ್ಯದಿಂದ ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡಿ. ಅದು ಇಂಜಿನಿಯರ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಅಗ್ರಿ ಆಗಿರ್ಬೋದು, ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ಈಗ. ಆಮೇಲೆ ನಿಮಗೆ MBBS ಸಿಗ್ಲಿಲ್ಲ ಅನ್ಕೋರಿ, ಏನು ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ತಂದ್ರೆ ಬಿಡಲ್ಲ, ನೆನ್ಪಿಟ್ಕೊಳ್ಳಿ, ಒಟ್ಟಾಗಿ ಬಿಡಲ್ಲ. ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲಾನ್ ಬಿ ಅಂತ ನಂಗಿತ್ತು ಅಂದ್ರೆ ಈ ಒಂದು KCT ಕೋರ್ಸ್ ಅಂತ ನಿಮ್ ತಲೆಯಲ್ಲಿದ್ರೆ ದಯವಿಟ್ಟು ಆಪ್ಷನ್ ಎಂಟ್ರಿ ನೀವು ಮಾಡ್ಬೇಕೀಗ. ಓಕೆ, ಅಂದ್ರೆ ಈ ಒಂದು ರೌಂಡ್ 1 ಮಾಕ್ ಅಲಾಟ್ಮೆಂಟ್ ಆದ್ಮೇಲೂ ಸಹ ನೀವು ರಿಸಲ್ಟ್ ಬಂದ್ಮೇಲೂ 9ನೇ ತಾರೀಕು ಸಮಯಾವಕಾಶ ಇರುತ್ತೆ, ನೀವು ಮಾಡ್ಕೊಳ್ಳೇಬೇಕಾಗುತ್ತೆ ಪ್ಲಾನ್ ಬಿ ಅಂತ ತಲೆಯಲ್ಲಿದ್ರೆ. ಇಲ್ಲ ನನಗೆ MBBS ಡೆಂಟಲ್ ಆಯುಷ್ ಇದರಲ್ಲಿ ಬಿಟ್ಟರೆ ಬೇರೆ ಏನು ಮಾಡಕ್ ನಾನು ರೆಡಿನೇ ಇಲ್ಲ ನನಗಿತ್ತು ಅಂದ್ರೆ ಆಪ್ಷನ್ ಟಿ ಒಟ್ಟಾಗಿ ಮಾಡಬೇಡಿ, ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಈಗ ಪ್ಲಾನ್ ಬಿ ಅಂತಿರು ನೋಡಿದ್ದೇನೆ, ಒಟ್ಟಾಗಿ ಆಪ್ಷನ್ ಟಿ ಮಾಡಕ್ಕೆ ರೆಡಿ ಇಲ್ಲ. ಅವ್ರು ಹೇಳ್ತಾರೆ ನಮ್ಗೆ ವೆಟರ್ನರಿ ಇಷ್ಟ ಸರ್, ಪ್ಲಾನ್ ಬಿ ಪ್ಲಾನ್ ಮಾಡ್ಕೊಂಡಿವಿ, ಆದ್ರೆ ಮಾಡ್ಕೊಂಡು ಇಲ್ಲಿ ಗಡಬಡ ಆಗುತ್ತೇನೋ ಅನ್ನೋ ಭಯದಿಂದ ಮಾಡ್ತಾ ಇಲ್ಲ ಅಂತ ಬಹಳ ಜನ ಇದು ಸೇಮ್ ಪ್ರಶ್ನೆ ಆಗ್ತಾರೆ. ದಯವಿಟ್ಟು ಮಾಡಬೇಡಿ, ಧೈರ್ಯದಿಂದ ನೀವು ಆಪ್ಷನ್ ಟಿ ಮಾಡಿ, ಏನು ಸಮಸ್ಯೆ ಆಗಲ್ಲ. ನೋಡ್ರಿ ನಾನಾಗಿರ್ಬೋದು ಬಹಳ ಜನ ವಿಡಿಯೋಸ್ ಮಾಡ್ತಾರೆ, ಕ್ಲಿಯರ್ ಇನ್ಫಾರ್ಮೇಶನ್ ಕೊಡ್ತಾರೆ, ಸ್ಟೆಪ್ ವೈಸ್ ಇರುತ್ತೆ, ದಯವಿಟ್ಟು ಅದನ್ನ ಫಾಲೋ ಮಾಡ್ಕೊಳ್ಳಿ, ಏನು ಸಮಸ್ಯೆ ಆಗಲ್ಲ. ಇನ್ನೊಂದ್ಸಲ ಹೇಳ್ತಾ ಇದೀನಿ, ಪ್ಲಾನ್ ಬಿ KCT ಕೋರ್ಸ್ ಅಂತ ನೀವು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಆಪ್ಷನ್ ಎಂಟ್ರಿ ನೀವು ಮಾಡ್ಕೊಳ್ಳಿ. ಇದು ಒಂದೇದು. ಎರಡನೇ ನಾನು ಅಬ್ಸರ್ವ್ ಮಾಡಿದಂಗೆ ಏನಾಗ್ತದೆ ಅಂದ್ರೆ, ಕೃಷಿ ಕೋಟಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಸಪರೇಟ್ ಆಗಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅಗ್ರಿಗೆ ಸಂಬಂಧಪಟ್ಟಾಗೆ ಪ್ರಾಕ್ಟಿಕಲ್ಗೆ ಬೇರೆ ಆಪ್ಷನ್ ಎಂಟ್ರಿ ಅಂದ್ರೆ ಆಪ್ಷನ್ ಎಂಟ್ರಿ ಆಗ್ಬೇಕು. ಮತ್ತೆ ಆಮೇಲೆ ಥಿಯರಿಗೆ ಜನರಲ್ ರ್ಯಾಂಕಿಂಗ್ ಮತ್ತೆ ಅದಕ್ಕೂ ಸೇಮ್ ಕಾಲೇಜಸ್ಗಳಲ್ಲಿ ಆಪ್ಷನ್ ಎಂಟ್ರಿ ಆಗಬೇಕು. ಅಲ್ಲಿ ನಿಮಗೆ ಕೋಡ್ ಇರುತ್ತೆ, P ಅಂತ ಬರುತ್ತೆ ಮತ್ತೆ Q ಅಂತ ಬರುತ್ತೆ. ಪ್ರಾಕ್ಟಿಕಲ್ ಸಂಬಂಧಪಟ್ಟಾಗೆ ವೆಟರ್ನರಿ ಆಗಿರ್ಬೋದು, ಅಗ್ರಿ ಸಂಬಂಧಪಟ್ಟಂಗೆ ಆಗಿರ್ಬೋದು, ದಯವಿಟ್ಟು ಅಗ್ರಿ ಕೋಟ ವಿದ್ಯಾರ್ಥಿಗಳು ಜನರಲ್ ರ್ಯಾಂಕಿಂಗ್ ಮೇಲೂ ಪ್ರಯಾರಿಟಿ ಅವೇ ಕಾಲೇಜಸ್ ಆಗಬೇಕು. ಆಮೇಲೆ ಅಲ್ಲಿ ಸೆಲೆಕ್ಟ್ ಮಾಡಬೇಕು ಪ್ರಾಕ್ಟಿಕಲ್ ಅಂತ, ಅದನ್ನು ಸೆಲೆಕ್ಟ್ ಮಾಡಿ ಡಬಲ್ ಆಗಿ ಬರುತ್ತೆ. ದಯವಿಟ್ಟು ಪ್ರಾಕ್ಟಿಕಲ್ ಸಪರೇಟ್ ಮತ್ತೆ ಆಮೇಲೆ ಥಿಯರಿ ಸಪರೇಟ್ ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ನೀವು ಪ್ರಾಕ್ಟಿಕಲ್ ತೆಗೆದುಕೊಂಡು ವೇಸ್ಟ್ ಆಗುತ್ತೆ, ನೆನಪಿರ್ಲಿ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದ್ದೀನಿ. ಬಹಳಷ್ಟು ಇನ್ಫಾರ್ಮೇಶನ್ ಕೊಡಲು ಪ್ರಯತ್ನ ಮಾಡ್ತೇನೆ. ಹೊಸದಾಗಿ ಯಾರಿದ್ದೀರಾ ದಯವಿಟ್ಟು ಫಾಲೋ ಮಾಡಿ, ಮತ್ತೆ ಮ್ಯಾಕ್ಸಿಮಮ್ ಎಲ್ಲಾ ಗ್ರೂಪ್ ನಲ್ಲಿ ಶೇರ್ ಮಾಡಿ. ನಾನು ಉದ್ದೇಶ ಎಲ್ಲಾ ವಿದ್ಯಾರ್ಥಿಗಳನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆ ಸಿಂಪಲ್ ವೇನಲ್ಲಿ ಮಾಡೋದು. ಓಕೆ, ಮತ್ತಷ್ಟು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.